ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನೇಮ್ ಇಸ್ ನರಸಿಂಹ ಬ್ಲಾಗ್ಗೆ ವೆಲ್ಕಮ್ ಟು ಆಲ್. ಅವಾಗಲೇ ಹೇಳ್ದಂಗೆ ನಾನು ದಲ್ಲೆ ಅಕೌಂಟು ಸ್ವಲ್ಪ ಡಿಲೀಟ್ ಆಗಿ ಅದಕ್ಕೆ ಮತ್ತೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟು ನಮಗೆ ಮುಖ್ಯ. ಯಾಕೆಂದರೆ ಹಳೆಯ ಅಕೌಂಟಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದರು. ತುಂಬ ಜನ ಅಂದರೆ ತಕ್ಕ ಮಟ್ಟಿಗಿದ್ರು. ಬಟ್ ನನ್ನದೇ ತಪ್ಪೈತೆ, ವಿಡಿಯೋ ಹಾಕಿಲ್ಲ ಕರೆಕ್ಟಾಗಿ ನಾನು. ಅದರಿಂದಾಗಿ ಅಕೌಂಟ್ನ ಡಿಲೀಟ್ ಮಾಡಿಬಿಟ್ಟವ್ರೆ. ಇವಾಗ ಮತ್ತೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. 100% ನಾನು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಡೈಲಿ ವ್ಲಾಗು ಇಲ್ಲ ವಾರಕ್ಕೆ ಒಂದು ಹಂಗೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನಿಮ್ಗೊಂದು ಸಪೋರ್ಟ್ ಮುಖ್ಯ. ಇದೇ ಥರ ಸಪೋರ್ಟ್ ಮಾಡಿಕೊಂಡು ನಾನು ಬೆಳೆಸ್ತಾ ಇರಿ. ಹಂಗೆ ಇನ್ನೊಂದು ಹೇಳ್ಬೇಕಂದ್ರೆ, ಇವತ್ತು ಬಿಗ್ ಬಾಸ್ದು ವಿಡಿಯೋ ನೋಡಿದೆ. ಅಲ್ಲ, ಗಿಲ್ಲಿ ಅಣ್ಣ ಏನು ಕೇಳಬಾರ್ದು ಕೇಳ್ಬಿಟ್ರು. ಎಕ್ಸಾಂಪಲ್ ಹೇಳ್ತಿರೋದು, ಇವಾಗ ನಾವು ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರೆ ಇವಾಗ ಕೇಳ್ತೀವಿ, ಅಮ್ಮ ಇನ್ನೂ ಎಷ್ಟೊತ್ತಾಗುತ್ತಮ್ಮ ಅಂತ. ಅಷ್ಟಕ್ಕೆ ಕೋಪ ಮಾಡ್ಕೊಬಿಟ್ರೆ ಸರಿನಾ? ಅದು ಏನೇ ಅಲ್ಲಿ ಗಿಲ್ಲಿ ಅಣ್ಣನ್ನ ಸ್ವಲ್ಪ ತುಂಬ ಜನ ಯೂಸ್ ಮಾಡ್ಕೋತಾವ್ರೆ ಅಂತ ನಮಗೆ ಅನಿಸ್ತದೆ. ನನ್ನ ಅನಿಸಿಕೆ. ನಾನೇನು ಪ್ರೇಮ ಹಾಕ್ಕೊಂಡು ನೋಡಿ ಅದೆಲ್ಲ ಹೇಳ್ತಾ ಇಲ್ಲ. ನಾನು ಓಪನ್ ನಾನು ಹೇಳ್ತಾ ಇರೋದು, ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ಇವಾಗ ನೋಡಿದೆ ರೀಲ್ಸಲ್ಲಿ, ಅವರು ಗಿಲ್ಲಿ ಅಣ್ಣ ಬಂದು ಅಣ್ಣ ಇನ್ನೂ ಎಷ್ಟೊತ್ತಾಗುತ್ತಣ್ಣ ಅಂತ ಕೇಳ್ತಾರೆ. ಅಷ್ಟಕ್ಕೆ ಕೋಪ ಮಾಡ್ಕೊಬಿಡ್ತಾರೆ ರಘು ಸರ್ ಅವರು. ಯಾಕೋ ಏನೋ ಗೊತ್ತಿಲ್ಲ, ಇಲ್ಲ ಟಾಸ್ಕ್ ಏನಾದ್ರು ಕೊಟ್ಟವರೋ ಏನೋ, ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇವಾಗ ನಮ್ಮ ವಿಚಾರಕ್ಕೆ ಬರೋಣ. ಇವಾಗ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇನ್ಮೇಲೆ ಡೈಲಿ ವಿಡಿಯೋ ಮಾಡ್ತೀನಿ. ನಂದು ಹಳೋ ಅಕೌಂಟು ಸ್ವಲ್ಪ ತುಂಬ ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ರಿ. ದಯವಿಟ್ಟು ಈ ಅಕೌಂಟ್ನು ಅಷ್ಟೇ ಸಪೋರ್ಟ್ ಮಾಡಿ. ನಿಮ್ಗೊಂದು ಸಪೋರ್ಟ್ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇನ್ಮೇಲೆ ನನ್ನ ಕೈಲಿ ಎಷ್ಟಾಗುತ್ತೋ, ನನ್ನ ಕೈಲಿ ಓಪನ್ನಾಗಿ ಎಷ್ಟು ಮಾತಾಡೋಕ್ಕಾಗುತ್ತೋ ಅಷ್ಟು ಮಾತಾಡಿಕೊಂಡು ನಾನು ಕಂಟಿನ್ಯೂ ವಿಡಿಯೋ ಮಾಡ್ತೀನಿ. ಏನು ನಿಮ್ಮ ಸಪೋರ್ಟ್ ಮಾತ್ರ ಮರಿಬೇಡಿ ಗೈಸ್. ಓಕೆ, ಥ್ಯಾಂಕ್ ಯು.